ಎಲ್ರಿಗೂ ನಮಸ್ಕಾರ. ನಾನು ಅನುರಾಧ ಭಟ್. ಇವತ್ತು ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳುವಂಥ ಲಾಜಿಕಲ್ ರೀಸನಿಂಗ್ ಪಾರ್ಟಲ್ಲಿ ನಂಬರ್ ಸೀರೀಸ್ ಅನ್ನುವಂಥ ಕಾನ್ಸೆಪ್ಟ್ ಬಗ್ಗೆ ನೋಡ್ತಾ ಇದ್ದೇವೆ. ನಂಬರ್ ಸೀರೀಸಲ್ಲಿ ಯಾವ ತರಹದ ಕ್ವಶನ್ಸ್ ಬರುತ್ತೆ ಅಂದರೆ, ಒಂದು ಸೀಕ್ವೆನ್ಸ್ ಆಫ್ ನಂಬರ್ಸ್ ಕೊಟ್ಟಿರ್ತಾರೆ. ಆ ನಂಬರ್ಸಿನ ಮಧ್ಯದಲ್ಲಿರುವಂಥ ಪ್ಯಾಟರ್ನ್ ಏನು ಅನ್ನುವಂಥದ್ದನ್ನು ಕಂಡುಹಿಡಿದು, ನೆಕ್ಸ್ಟ್ ಮಿಸ್ಸಿಂಗ್ ಟರ್ಮ್ ಅಥವಾ ಯಾವುದೋ ಒಂದು ಮಧ್ಯದಲ್ಲಿ ತಪ್ಪು ನಂಬರ್ ಕೊಟ್ಟಿರ್ತಾರೆ, ಅದನ್ನು ಕಂಡುಹಿಡುವಂಥ ಕೆಲಸ ನಮ್ದಾಗಿರುತ್ತೆ. ಸೊ ಉದಾಹರಣೆಗೆ 2, 4, 6, 8 ಅಂತ ಕೊಟ್ಟು ಫೈಂಡ್ ದ ನೆಕ್ಸ್ಟ್ ನಂಬರ್ ಅಂತ ಈ ಥರ ಕೊಡ್ಬೋದು. ಅಥವಾ ಯಾವುದೋ ಒಂದು ನಂಬರನ್ನು ತಪ್ಪಾಗಿ ಕೊಟ್ಟು ಫೈಂಡ್ ದ ಆಡ್ ಮ್ಯಾನ್ ಔಟ್ ಅಂತ ಆ ಥರನೂ ಕೇಳ್ಬೋದು. ಸೊ ಹಾಗಾಗಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಈ ಥರ ಕ್ವಶನ್ಸ್ಗಳಲ್ಲಿ ಕೆಲವೊಂದು ಪ್ಯಾಟರ್ನ್ಸ್ಗಳಿವೆ. ಆ ಯಾವುದು ಪ್ಯಾಟರ್ನ್ಸ್ ಕಾಮನ್ ಆಗಿ ಬರುತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡ್ರೆ ಕ್ವಶನ್ಸನ್ನು ಸಾಲ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ 5 ಪ್ಯಾಟರ್ನ್ಸ್ಗಳು ಮೋಸ್ಟ್ ಬೇಸಿಕ್ ಟೈಪ್ ಅನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಮುಂದಿನ ಭಾಗದಲ್ಲಿ ನೆಕ್ಸ್ಟ್ ಬರುವಂಥ ಪ್ಯಾಟರ್ನ್ಸ್, ಒಟ್ಟು 15 ಟೈಪ್ಸ್ ಆಫ್ ಪ್ಯಾಟರ್ನ್ಸ್ಗಳನ್ನು ನಾವು ಮೋಸ್ಟ್ ಆಗಿ ಕಾಣ್ತೇವೆ. ಇವತ್ತಿನದ್ರಲ್ಲಿ 5 ನಾವು ನೋಡ್ಲಿಕ್ಕಿದ್ದೇವೆ. ಸೊ ಫಸ್ಟ್ ಒನ್ ಯಾವುದು? ಸಿಂಪಲ್ ಎಡಿಷನ್. ಇದರಲ್ಲಿ ನಂಬರ್ಸ್ ಅನ್ನ ಹೇಗೆ ಕೊಟ್ಟಿರ್ತಾರೆ, ಉದಾಹರಣೆಗೆ ಈ ಸೀಕ್ವೆನ್ಸ್, ನಂಬರ್ ಸೀಕ್ವೆನ್ಸ್ ಅನ್ನ ನೋಡಿದ್ರೆ ನಾವು ಫಸ್ಟ್ ಹೇಗೆ ಅಪ್ರೋಚ್ ಆಗಬೇಕು, ಆ ಒಂದು ಸೀಕ್ವೆನ್ಸ್ ಅನ್ನ ನೋಡಿದಾಗ ನಾವು ಅದು ಇನ್ಕ್ರೀಸ್ ಆಗ್ತಾ ಇದೆಯಾ ಅಥವಾ ಕಡಿಮೆ ಆಗ್ತಾ ಇದೆಯಾ ಅಂತ ನೋಡಬೇಕು. ಇನ್ಕ್ರೀಸ್ ಆಗ್ತಾ ಇದ್ರೆ ಅದರಲ್ಲಿ ನಂಬರ್ಸ್ ಅನ್ನ ಆಡ್ ಮಾಡ್ತಾ ಹೋಗಿದ್ದಾರೆ, ಡಿಕ್ರೀಸ್ ಆಗ್ತಾ ಇದ್ರೆ ಅದರಿಂದ ನಂಬರ್ಸ್ ಅನ್ನ ಸಬ್ಟ್ರಾಕ್ಟ್ ಮಾಡ್ತಾ ಹೋಗಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಆ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಸಹ ಹೇಗೆ ಆಗ್ತಾ ಇದೆ, ಸ್ವಲ್ಪ ಸ್ವಲ್ಪ ಆಗಿ ಇನ್ಕ್ರೀಸ್ ಆಗ್ತಾ ಇದೆಯಾ ಅಥವಾ ಸ್ವಲ್ಪ ಸ್ವಲ್ಪ ಆಗಿ ಕಡಿಮೆ ಆಗ್ತಾ ಇದೆಯಾ ಅನ್ನುವಂಥದ್ದನ್ನ ನೋಡಬೇಕು. ಅದು ತುಂಬಾ ರ್ಯಾಪಿಡ್ ಆಗಿ ಅದು ಜಾಸ್ತಿ ಆಗ್ತಾ ಇದ್ರೆ ಆವಾಗ ಎಕ್ಸ್ಪೋನೆಂಟ್ಸ್ ಅಥವಾ ಸ್ಕ್ವೇರ್ಸ್, ಕ್ಯೂಬ್ಸ್ ಇಂಥ ಆಪರೇಷನ್ಸ್ ಅದರಲ್ಲಿ ಇದೆ ಅನ್ನುವಂಥದ್ದನ್ನ ನಾವು ಅಂದಾಜು ಮಾಡ್ಬೋದು. ಸೊ ಇಲ್ಲಿ ಹೇಗೆ ಆಗ್ತಾ ಇದೆ, ಇಲ್ಲಿ 2, 5, 8 ಮತ್ತೆ ಏನು ಅಂತ ಅಂದ್ರೆ ಆ ಕ್ವಶನ್ ಅನ್ನ ನೋಡಿದಾಗ 2 ನಂಬರ್ಸ್ಗಳ ಮಧ್ಯದಲ್ಲಿ, ಕಾನ್ಸಿಕ್ಯೂಟಿವ್ ನಂಬರ್ಸ್ ಮಧ್ಯದಲ್ಲಿ ಇರುವಂತಹ ಡಿಫ್ರೆನ್ಸ್ ಏನು ಅನ್ನೋದನ್ನ ನಾವು ನೋಡಬೇಕು. ಅದನ್ನ ನೋಡಿದಾಗ ನಮಗೆ ಹೇಗೆ ಅವರು ಯಾವ ಪ್ಯಾಟರ್ನ್ ಅನ್ನ ಯೂಸ್ ಮಾಡಿದ್ದಾರೆ ಅನ್ನುವಂಥದ್ದು ತಿಳ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಇಲ್ಲಿ ಆದ್ರೆ 2 ಮತ್ತೆ 5 ಮಧ್ಯದಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ, ಇವರು +3 ಮಾಡಿದ್ರೆ 2 + 3 ಮಾಡಿದ್ರೆ ನಮಗೆ ಸೆಕೆಂಡ್ ನಂಬರ್ ಸಿಗತ್ತೆ 5. ಸೊ ಹಾಗೆ 5 ಮತ್ತೆ 8 ಮಧ್ಯದಲ್ಲಿ ಏನ್ ಮಾಡಿದ್ರೆ +3 ಮಾಡಿದ್ರೆ 8 ಸಿಗತ್ತೆ. 8 + 3 ಮಾಡಿದ್ರೆ ನಮಗೆ 11 ಸಿಗತ್ತೆ. ಸೊ 11 + 3 ಮಾಡಿದ್ರೆ 14 ಸಿಗತ್ತೆ. ಸೊ ಹಾಗಾದ್ರೆ ನೆಕ್ಸ್ಟ್ ನಂಬರ್ ಏನಾಗುತ್ತೆ, 14 + 3 ಮಾಡಿದ್ರೆ ನಮಗೆ ನೆಕ್ಸ್ಟ್ ನಂಬರ್ ಸಿಗತ್ತೆ. ಎಷ್ಟಾಗತ್ತೆ? 17 ಆಗತ್ತೆ. ಇದು ಬೇಸಿಕ್ ಎಡಿಷನ್ ಟೈಪ್ ಆಗಿತ್ತು. ನೆಕ್ಸ್ಟ್ ಒನ್ ಸಿಂಪಲ್ ಸಬ್ಟ್ರಾಕ್ಷನ್. ಹಿಂದಿನದ್ರಲ್ಲಿ ಏನ್ ಮಾಡ್ತಾ ಹೋಗಿದ್ರು, +3 + 3 ಆಡ್ ಮಾಡ್ತಾ ಹೋಗಿದ್ರು ಆ ಸೀಕ್ವೆನ್ಸ್ ಸಿಗ್ಲಿಕ್ಕೆ. ಇದರಲ್ಲಿ ನೋಡೋಣ, 50 ಮತ್ತೆ 46 ಮಧ್ಯದಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ. 50 ಮತ್ತೆ 46 ನಮಗೆ -50 - 4 ಮಾಡಿದ್ರೆ 46 ಸಿಗತ್ತೆ. 42 ಸಿಗ್ಬೇಕಂದ್ರೆ 46 - 4 ಮಾಡಿದ್ರೆ 42 ಸಿಗತ್ತೆ. 42 - 4 ಮಾಡಿದ್ರೆ 38 ಸಿಗತ್ತೆ. ಹಾಗಾಗಿ ಇಲ್ಲಿ ಏನಾಗಿತ್ತು, 38 - 4 ಮಾಡಿದ್ರೆ ನಮಗೆ ನೆಕ್ಸ್ಟ್ ನಂಬರ್ ಸಿಗತ್ತೆ, ನಮಗೆ 34 ಸಿಗತ್ತೆ. ಹಾಗಾಗಿ ಇದು ಸಬ್ಟ್ರಾಕ್ಷನ್ ಅನ್ನ ಇಲ್ಲಿ ಫಾಲೋ ಮಾಡಿದ್ದಾರೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್. ಅಡಿಷನ್ ನೋಡಿದ್ವಿ, ಸಬ್ಟ್ರಾಕ್ಷನ್ ನೋಡಿದ್ವಿ. ಒಂದ್ ವೇಳೆ ಆ ಸೀಕ್ವೆನ್ಸ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಅನ್ನ ಯೂಸ್ ಮಾಡಿ ಅವರು ಆ ಸೀಕ್ವೆನ್ಸ್ ಅನ್ನ ಬಿಲ್ಡ್ ಮಾಡಿದ್ರೆ ಹೇಗೆ ನಾವು ಮಾಡ್ಬೋದು ಅಂತ ನೋಡ್ಲಿಕ್ಕೆ ಹೋದ್ರೆ, ಇಲ್ಲಿ ಏನಾಗಿದೆ, 6, 3, 6, 12, 24 ಅಂತ ಕೊಟ್ಟಿದ್ದಾರೆ. ಇನ್ಕ್ರೀಸ್ ಆಗ್ತಾ ಇದೆ. ಡಿಫ್ರೆನ್ಸ್ ನೋಡಿದ್ರೆ 3 ಮತ್ತೆ 6 ಮಧ್ಯದಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ, +3 ಇದೆ. 6 ಮತ್ತೆ 12 ಮಧ್ಯದಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ, +6 ಇದೆ. 12 ಮತ್ತೆ 24 ಮಧ್ಯದಲ್ಲಿ +12 ಇದೆ. ಹಾಗಾಗಿ ಇಲ್ಲಿ ನಮಗೆ ಯಾವುದೇ ಪ್ಯಾಟರ್ನ್ ತರ ಆ ತರ ಕಾಣ್ತಾ ಇಲ್ಲ. ಮಲ್ಟಿಪಲ್ಸ್ ಆಫ್ 3 ಅಂತ ನೋಡ್ಲಿಕ್ಕೆ ಹೋದ್ರೆ 3 2s are 6, 3 3s are 9 ಬರಬೇಕಿತ್ತು, 9 ಬರಲಿಲ್ಲ, 12 ಬಂದಿದೆ. ಸೊ ಹಾಗಾಗಿ ಇದು ಅಪ್ಲೈ ಆಗೋದಿಲ್ಲ. ನೆಕ್ಸ್ಟ್ ನಾವು ಏನ್ ಮಾಡ್ಬೋದು, 6 ಸಿಗ್ಲಿಕ್ಕೆ ನಾವು 3 ಅನ್ನ ಏನಿಂದ ಮಲ್ಟಿಪ್ಲೈ ಮಾಡ್ಬೋದು,
3 ಇಂಟು 2 ಮಾಡಿದರೆ 6 ಸಿಗತ್ತೆ. ಹಾಗೆ 6 ಇಂಟು 2 ಮಾಡಿದರೆ ನೆಕ್ಸ್ಟ್ ನಂಬರ್ ಸಿಗತ್ತಾ? ಹೌದು, 12 ಸಿಗತ್ತೆ. 12 ಇಂಟು 2 ಮಾಡಿದರೆ 24 ಸಿಗತ್ತಾ? ಹೌದು, ಸಿಗತ್ತೆ. ಹಾಗಾದರೆ ಅವರು ಏನು ಯೂಸ್ ಮಾಡಿದ್ದಾರೆ? ಪ್ರತಿ ಹಿಂದಿನ ಒಂದು ನಂಬರನ್ನು ಇಂಟು 2 ಮಾಡಿ ನೆಕ್ಸ್ಟ್ ನಂಬರನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ 12 ಇಂಟು 2 24 ಇಂಟು 2 ಮಾಡಿದಾಗ ಏನು ಸಿಗತ್ತೆ? 24 ಇಂಟು 2 48. ಸೊ ಇಲ್ಲಿ ಆನ್ಸರ್ ಯಾವುದಾಗಿರುತ್ತೆ? 48 ಆಗಿರುತ್ತೆ. ನೆಕ್ಸ್ಟ್ ಡಿವಿಷನ್. ಡಿವಿಷನನ್ನು ನಾವು ಈಸಿಯಾಗಿ ಕಂಡುಹಿಡಿಯೋದು ಹೇಗೆ ಅಂದರೆ, ಇದು ಇನ್ಕ್ರೀಸು ಆಗ್ತಾ ಇರ್ಬೋದು ಅಥವಾ ಡಿಕ್ರೀಸು ಆಗ್ತಾ ಇರ್ಬೋದು. ಇಲ್ಲಿ ನೋಡಿದ್ರೆ 128 ಅರ್ಧ 64 ಸೆಕೆಂಡ್ ನಂಬರ್, 64 ಅರ್ಧ 32, 32 ಅರ್ಧ 16. ಹಾಗಾಗಿ ನೆಕ್ಸ್ಟ್ ಏನು ಬರುತ್ತೆ? 16 ಅರ್ಧ ಏನಾಗುತ್ತೆ? 8. ಹಾಗಾಗಿ ಇಲ್ಲಿ ಅವರು ಪ್ರತಿ ನಂಬರನ್ನು ಡಿವೈಡೆಡ್ ಬೈ 2 ಮಾಡ್ತಾ ಹೋಗಿದ್ದಾರೆ. ಇದು ಡಿವಿಷನ್ ಮೇಲೆ ಬೇಸ್ಡ್ ಆಗಿರುವಂಥ ನಂಬರ್ ಸೀಕ್ವೆನ್ಸ್ ಆಗಿತ್ತು. ನೆಕ್ಸ್ಟ್ ಲಾಸ್ಟ್ ಒನ್ ನೋಡೋಣ. ಈಗ ಈ ಪ್ರತಿ ಹಿಂದಿನ ಸಾಲ್ವ್ ಮಾಡಿರುವಂಥ ಪ್ರಾಬ್ಲಮ್ಸಲ್ಲಿ ಒಂದೇ ಎಡಿಷನ್ ಇತ್ತು ಅಥವಾ ಸಬ್ಟ್ರಾಕ್ಷನ್ ಇತ್ತು, ಮಲ್ಟಿಪ್ಲಿಕೇಶನ್ ಇತ್ತು ಅಥವಾ ಡಿವಿಷನ್ ಇತ್ತು. ಆದರೆ ಕೆಲವೊಂದು ಅಷ್ಟೊಂದು ಈಸಿಯಾಗಿ ಕೊಡೋದಿಲ್ಲ ಎಕ್ಸಾಮ್ಸಲ್ಲಿ, ಮಿಕ್ಸ್ಡ್ ಆಗಿ ಕೊಡ್ತಾರೆ. ಮಲ್ಟಿಪ್ಲಿಕೇಶನ್ ಜೊತೆ ಎಡಿಷನ್ನಿನ ಆಪರೇಷನ್ ಇರ್ಬೋದು ಅಥವಾ ಎಡಿಷನ್ನಿನ ಜೊತೆ ಸಬ್ಟ್ರಾಕ್ಷನ್ ಇರ್ಬೋದು. ಸೊ ಹಾಗಾಗಿ ಮಿಕ್ಸ್ಡ್ ಆಪರೇಷನ್ಸ್ ಅಂದರೆ ಹೇಗೆ ಇರ್ಬೋದು? ಇದು ಒನ್ ಆಫ್ ಇಟ್ಸ್ ಕೈಂಡ್. ಈಗ ಈ ಸೀಕ್ವೆನ್ಸಲ್ಲಿ ಬರುವಂಥದ್ದು ಇಲ್ಲಿ ಹೇಗೆ ಕೊಟ್ಟಿದ್ದಾರೆ? 2, 5, 11, 23, 47. ಡಿಫ್ರೆನ್ಸ್ ನೋಡಲಿಕ್ಕೆ ಹೋದರೆ ಎಷ್ಟಿದೆ? 5 ಮೈನಸ್ 2 ಅಥವಾ 2 ಪ್ಲಸ್ 3 ಮಾಡಿದ್ರೆ ನಮಗೆ 5 ಸಿಗತ್ತೆ. 5 ಪ್ಲಸ್ ಎಷ್ಟು ಮಾಡಿದರೆ ನಮಗೆ 11 ಸಿಗತ್ತೆ, ಪ್ಲಸ್ 6. 11 ಪ್ಲಸ್ ಎಷ್ಟು ಮಾಡಿದರೆ 23 ಸಿಗತ್ತೆ, ಪ್ಲಸ್ 12. ಹಾಗಾಗಿ ಇದ್ರ ಡಿಫ್ರೆನ್ಸ್ ಸಹ ನಮಗೆ ಪ್ಯಾಟರ್ನ್ ಅದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಮಿಕ್ಸ್ಡ್ ಆಪರೇಷನ್ ಅಂದರೆ ನಾವು ಏನು ಮಾಡ್ಬೋದು? ಈಗ 5 ಸಿಗಲಿಕ್ಕೆ 2ಗೆ ಏನು ಮಾಡಿದರೆ ನಾವು 5 ಸಿಗ್ಬೋದು? 2 ಇಂಟು 2 ಮಾಡಿದರೆ 4 ಇರುತ್ತೆ. 4 ಪ್ಲಸ್ 1 ಮಾಡಿದರೆ 5 ಸಿಗತ್ತೆ. ಸೊ ಇದನ್ನೇ ಈ ನಂಬರಿಗೆ ಅಪ್ಲೈ ಮಾಡಿದರೆ ನಮಗೆ ಸೇಮ್ ಸಿಗತ್ತಾ ಅಂತ ನೋಡೋಣ. 5 ಇಂಟು 2 ಮಾಡಿದರೆ 10, 10 ಪ್ಲಸ್ 1 ಮಾಡಿದರೆ 11 ಸಿಗ್ತಾ ಇದೆ. ಸೊ ಇದಕ್ಕೂ ಸಹ ಸರಿ ಆಗ್ತಾ ಇದೆ. ಸೊ 11 ಇಂಟು 2 22 ಪ್ಲಸ್ 1 ಮಾಡಿದರೆ 23 ಸಿಗ್ತಾ ಇದೆ. ಹಾಗೆ 23 ಇಂಟು 2 ಎಷ್ಟು? 46 ಪ್ಲಸ್ 1 ಮಾಡಿದಾಗ ಎಷ್ಟು ಸಿಕ್ತು? 47 ಇದಿದೆ. ಸೊ ನಮಗೆ ನೆಕ್ಸ್ಟ್ ನಂಬರ್ ಸಿಗಲಿಕ್ಕೆ ಏನು ಮಾಡಬೇಕು? 47 ಇಂಟು 2 ಪ್ಲಸ್ 1 ಮಾಡಿದರೆ ನಮಗೆ ನೆಕ್ಸ್ಟ್ ನಂಬರ್ ಸಿಗತ್ತೆ. ಎಷ್ಟಾಗತ್ತೆ? 84 ಪ್ಲಸ್ 1 ಮತ್ತೆ ಮಾಡೋಣ. 47 ಇಂಟು 2, 7 2 14, 4 2 8 ಪ್ಲಸ್ 1 94 ಪ್ಲಸ್ 1 ಮಾಡಿದಾಗ 95 ಸಿಗತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗಿರುತ್ತೆ? 95. ಇದಿಷ್ಟು 5 ಬೇಸಿಕ್ ಪ್ಯಾಟರ್ನ್ಸ್ ಆಗಿತ್ತು. ಇನ್ನು ನೆಕ್ಸ್ಟ್ ಮುಂದಿನ ಇದರಲ್ಲಿ ನಾವು ಇನ್ನೂ 5 ಕಲಿಯೋಣ. ನಿಮಗೆ ಇದು ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.